ಹಾಯ್ ಎಲ್ಲರಿಗೂ ನಮಸ್ಕಾರ. ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಗಳಿಗೆ ಗುಡ್ ನ್ಯೂಸ್ ಯಾಕಂತ ಹೇಳಿದ್ರೆ ನಾಳೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ದಾರೆ. ರಿಸಲ್ಟ್ ಯಾವತ್ತು ಅಂತ ಕೇಳ್ತಿದ್ದವ್ರಿಗೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಫಿಷಿಯಲ್ ಆಗಿ ಇವಾಗ ನಾಳೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ನೋಟಿಫಿಕೇಷನ್ನು ಕೂಡ ಬಿಟ್ಟಿದ್ದಾರೆ. ನಾಳೆ ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ, ಅದನ್ನು ನೋಡುವುದು ಯಾವ ರೀತಿ ಮತ್ತು ಯಾವ ವೆಬ್ಸೈಟಲ್ಲಿ ಬರುತ್ತೆ ಅಂತ ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾವ ರೀತಿಯಾಗಿ ರಿಸಲ್ಟನ್ನು ನೋಡ್ಬೋದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನಾಳೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ನಲ್ಲಿ ಏನದೆ ಅಂತ ಹೇಳಿದ್ರೆ 2025ನೇ ಸಾಲಿನ SSLC ಪರೀಕ್ಷೆ 1ರ ಪರೀಕ್ಷೆಗಳು ದಿನಾಂಕ 21/3/2025ರಿಂದ 4/4/2025ರವರೆಗೆ ನಡೆಸಲಾಯಿತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ. SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 2/5/2025ರಂದು ಬೆಳಗ್ಗೆ 11:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಅಂತೇಳಿದ್ರೆ ನಾಳೆ 2/5/2025ರಂದು ಬೆಳಗ್ಗೆ 11:30ವರೆಗೆ ಪ್ರೆಸ್ ಮೀಟ್ ನಡೆಯುತ್ತೆ. ನೀವು ಪ್ರೆಸ್ ಮೀಟ್ ಆದ ತಕ್ಷಣ ಅಂತಂದರೆ 12:30ಗೆ ನಿಮ್ಮ ರಿಸಲ್ಟನ್ನು ನೋಡ್ಕೊಂಡು ನೋಡಿರಿ. ಫಲಿತಾಂಶವನ್ನು ಕರ್ ರಿಸಲ್ಟ್ ನಿಕ್ಕಿನ್ ಜಾಲತಾಣದಲ್ಲಿ ದಿನಾಂಕ 2/5/2025ರ ಮಧ್ಯಾಹ್ನ 12:30 ಗಂಟೆ ನಂತರ ವೀಕ್ಷಿಸಬಹುದು. ಅಂದರೆ ನಾಳೆ 12:30 ಆದಮೇಲೆ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ನೋಡಿ, ಈ ವೆಬ್ಸೈಟಲ್ಲಿ ನೋಡಿ, ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇತ್ತಲ್ಲ ಕರ್ ರಿಸಲ್ಟ್ ನಿಕ್ಕಿನ್, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ನೀವು ನೋಡ್ಕೊಳ್ಳಿ. ನಾಳೆನೂ ಕೂಡ ಒಂದು ವಿಡಿಯೋ ಮಾಡಾಕ್ತೀನಿ ಯಾವ ರೀತಿಯಾಗಿ ರಿಸಲ್ಟನ್ನು ನೋಡ್ಬೋದು ಅಂತ. ಅಲ್ಲಿ ನೀವು ನೋಡಿಕೊಂಡು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 25 ಇದರಲ್ಲಿ ಇವಾಗಲೇ ಸೆಕೆಂಡ್ PUC ಅಂದರೆ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಇವಾಗಲೇ ಪ್ರಕಟಿಸಿದ್ದಾರೆ. ಅದೇ ರೀತಿ ನಾಳೆ 12:30 ಮೇಲೆ SSLC ಪರೀಕ್ಷೆ 1ರ ಫಲಿತಾಂಶವನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ಬರುತ್ತೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ನಿಮ್ಮ ಒಂದು ರಿಸಲ್ಟನ್ನು ಪಡ್ಕೊಳ್ಬೋದು. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ಗೂ ಕೂಡ ರಿಸಲ್ಟನ್ನು ಕಳಿಸ್ತಾರೆ, ಅಲ್ಲೂ ಕೂಡ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ಅದೇ ರೀತಿ ಸ್ಕೂಲ್ಗಳಿಗೂ ಕೂಡ ಕಳಿಸ್ತಾರೆ, ಅಲ್ಲೂ ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಬೋದು. ಎಲ್ಲ SSLC ಸ್ಟೂಡೆಂಟ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.